ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭ. ಫಸಲ್ ಬಿಮಾ ಯೋಜನೆ, ಕೃಷಿ ಬೆಲೆ ಆಯೋಗ ವಿಸ್ತರಣೆಗೆ ಸಚಿವ ಸಂಪುಟ ಸಮ್ಮತಿ. ಜೆಸಿ ಮಾಧುಸ್ವಾಮಿ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಇದೇ 7ರಿಂದ ಕೇಂದ್ರ ತಂಡ ಅಧ್ಯಯನ. 4,000 ಕೋಟಿ ರೂಪಾಯಿಗೂ ಅಧಿಕ ನಷ್ಟದ ಅಂದಾಜು. ಆರ್ ಅಶೋಕ. ದೇಶದಲ್ಲಿ ಇದುವರೆಗೆ 4.5 ಕೋಟಿ ಮಂದಿಗೆ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ. ಸಕ್ರಿಯ ಪ್ರಕರಣಗಳಿಗಿಂತ ಚೇತರಿಕೆ ಪ್ರಮಾಣ ಅಧಿಕ. ಕೇಂದ್ರ ಆರೋಗ್ಯ ಸಚಿವಾಲಯ. ಜನೌಷಧಿ ಕೇಂದ್ರಗಳಿಂದ ಅಗ್ಗದ ದರದಲ್ಲಿ ಔಷಧಿ ಪೂರೈಕೆ. ಬಡ ಜನರಿಗೆ 2,500 ಕೋಟಿ ರೂಪಾಯಿ ಉಳಿತಾಯ. ಡಿವಿ ಸದಾನಂದಗೌಡ. ವಾರ್ತೆಗಳ ವಿವರ. ರಾಜ್ಯದ 276 ಪಬ್ಲಿಕ್ ಶಾಲೆಗಳಲ್ಲಿ ಈ ವರ್ಷದಿಂದಲೇ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಿಸಲು ರಾಜ್ಯ ಸಂಪುಟ ಸಮ್ಮತಿ ಸೂಚಿಸಿದೆ. ಜೊತೆಗೆ 2021ರಿಂದ ಸರ್ಕಾರಿ ಪದವಿ, ಪಾಲಿಟೆಕ್ನಿಕ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಡಿಜಿಟಲ್ ಕಲಿಕೆಗೆ ಅನುಮತಿ ನೀಡಲು ಸಂಪುಟ ನಿರ್ಧರಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ, ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು. ರಾಜ್ಯದಲ್ಲಿ 431 ಸರ್ಕಾರಿ ಪದವಿ ಕಾಲೇಜು, 87 ಪಾಲಿಟೆಕ್ನಿಕ್, 14 ಇಂಜಿನಿಯರಿಂಗ್ ಕಾಲೇಜುಗಳಿದ್ದು, ವಿದ್ಯಾರ್ಥಿಗಳ ಡಿಜಿಟಲ್ ಕಲಿಕೆಗೆ 35 ಅನುಮೋದನೆ ನೀಡಲಾಗಿದೆ ಎಂದರು. ಉಳಿದಂತೆ ರೈತ ಸುರಕ್ಷಾ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂದುವರಿಕೆ, 2023ರವರೆಗೆ ಕೃಷಿ ಬೆಲೆ ಆಯೋಗ ವಿಸ್ತರಣೆ, 2027ರ ತನಕ ರಾಜ್ಯದ 20 ತಾಲೂಕುಗಳಲ್ಲಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲ ಮರುಪೂರಣ ಯೋಜನೆಯನ್ನು ರಾಜ್ಯ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ಸಹಾಯದಿಂದ ಕೈಗೆತ್ತಿಕೊಳ್ಳಲು ಸಚಿವ ಸಂಪುಟ ಸಮ್ಮತಿಸಿದೆ ಎಂದರು. ಕರ್ನಾಟಕ ಲೋಕಾಯುಕ್ತಕ್ಕೆ 2 ನ್ಯಾಯಾಧೀಶರ ನೇಮಕಕ್ಕೂ ಸಂಪುಟ ಸಮ್ಮತಿ ಸೂಚಿಸಿದೆ. ಈಗಾಗಲೇ ಸುಗ್ರೀವಾಜ್ಞೆ ರೂಪದಲ್ಲಿರುವ ಕಾಯ್ದೆಗಳನ್ನು ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲು ನಿರ್ಧರಿಸಲಾಗಿದೆ. ಕರ್ನಾಟಕ ಮುನ್ಸಿಪಲ್ ತಿದ್ದುಪಡಿ ಕಾಯ್ದೆಯಡಿ ಘನತ್ಯಾಜ್ಯ ಸಾಧಿಸಲು ವಿಳಂಬ ಮಾಡುವವರ ವಿರುದ್ಧ 1,000ದಿಂದ 7 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸಲು ಒಪ್ಪಿಗೆ ನೀಡಲಾಗಿದೆ ಎಂದರು. ಸೊರಬ ಪಟ್ಟಣ ಪಂಚಾಯಿತಿ ಸಭೆಯಾಗಿ, ಮುಧೋಳದ ಲೋಕಾಪುರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ, ರಾಯಚೂರು ಜಿಲ್ಲೆಯ ಅರಕೆರಾ ಗ್ರಾಮ ಪಂಚಾಯಿತಿಯನ್ನು ಹೊಸ ತಾಲೂಕನ್ನಾಗಿ ಘೋಷಿಸಲು ಒಪ್ಪಿಗೆ ನೀಡಲಾಗಿದೆ ಎಂದು ತಿಳಿಸಿದರು. ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಸರ್ವ ಋತು ಜಲಪಾತವನ್ನಾಗಿ ಅಭಿವೃದ್ಧಿಪಡಿಸಲು 120 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು, ಅಲ್ಲಿ ಪ್ರವಾಸಿಗರಿಗೆ ಅಗತ್ಯ ಮೂಲ ಸೌಲಭ್ಯ ಒದಗಿಸಲಾಗುವುದು. ಉತ್ತರ ಕರ್ನಾಟಕದ ಮುಂಡಗೋಡಿನಲ್ಲಿ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 89 ಕೆರೆಗಳಿಗೆ 225 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ತುಮಕೂರು ಸೇರಿ ವಿವಿಧೆಡೆ ಇರುವ 83 ಕೆರೆಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು 450 ಕೋಟಿ ರೂಪಾಯಿ ವೆಚ್ಚಕ್ಕೂ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉಡುಪಿಯ ಮರವಂತೆಯಲ್ಲಿ 85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೀನುಗಾರಿಕೆ ಬಂದರು ನಿರ್ಮಾಣ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಕೇಸ್ ನಡೆದ್ಬಿಟ್ಟು ಕಾರ್ಯಕ್ರಮನ ಅನುಷ್ಠಾನ ಮಾಡಲಿಲ್ಲ, ವರ್ಕ್ಸ್ ಮಾಡಲಿಲ್ಲ. ಆ ಬಗ್ಗೆ ಚರ್ಚೆ ಬಂದಾಗ ಹೈಕೋರ್ಟ್ 2 ಭಾಗ ಮಾಡ್ತು. ಒಂದು ಕಾಂಟ್ರಾಕ್ಟರ್ ಫಾಲ್ಟ್, ಒಂದು ಇಲಾಖೆ ಫಾಲ್ಟ್ ಅಂತ ಹೇಳಿ ಅದನ್ನ ನಾವು ಗಣನೆಗೆ ತಗೊಂಡು ಈಗ ಇನ್ನ 25 ಪ್ಯಾಕೇಜ್ ಅಲ್ಲಿ ನಾವು ಕಂಡೀಷನ್ಸ್ ಹಾಕಿರ್ಲಿಲ್ಲ, ಅವ್ರಿಗೆ ಕೂಡ ಕಂಡೀಷನ್ ಹಾಕಿ ಈಗ ಅಡಿಷನಲ್ ಆಗಿ ಅವ್ರಿಗೆ ಹಣನ ಬಿಡುಗಡೆ ಮಾಡಿ ಆ ಶಿಕ್ಷಣ ಇಲಾಖೆಯಲ್ಲಿ ಏನಾಗಬೇಕಾಗಿರೋ ಕಾಮಗಾರಿಗಳಿದೆ ಮುಗಿಸ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇದ್ರ ಪ್ರಕಾರ 19-16 ಕೈಗೊಂಡಿರೋ ತೀರ್ಮಾನಕ್ಕೆ ಸ್ವಲ್ಪ ಮಾರ್ಪಾಡು ಮಾಡಿದ್ವಿ. ಯಾಕೆಂದ್ರೆ ಅಲ್ಲಿ ಆಕಸ್ಮಿಕವಾಗಿ ಎಲ್ಲಾ 77ಕ್ಕೂ ಕಂಡೀಷನ್ ಇಲ್ಲ ಅಂತ ಹೇಳಿ 55 ಮಾತ್ರ ಇದೆ. ಅದ್ರ ಜೊತೆಗೆ ಕೆಪಿಎ ಸಂಸ್ಥೆ ವರದಿ ಕೊಟ್ಬಿಟ್ಟು ಯಾರು ಪನಿಷಬಲ್ ಯಾರು ನಾನ್ ಪನಿಷಬಲ್. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ 2ನೇ ತಿದ್ದುಪಡಿ ವಿಧೇಯಕಕ್ಕೆ ಇದು ಕೂಡ ಆರ್ಡಿನೆನ್ಸ್ ಆಗಿತ್ತು, ಬಿಲ್ ಪಾಸ್ ಮಾಡಿಕೊಳ್ಳಿಕ್ಕೆ ಬಿಲ್ ರಿಪ್ಲೇಸ್ಮೆಂಟ್ಗೆ ತಂದಿದ್ದೀವಿ. ಇದರಲ್ಲಿ ಏನಾಗಿದೆ ಒಂದು ಹೈಲೈಟ್ ಅಂದ್ರೆ, ಯಾರಾದ್ರೂ ಘನತ್ಯಾಜ್ಯನ ಸಾಗಣೆ ಮಾಡಲಿಕ್ಕೆ ವ್ಯಕ್ತಿ ಫೈಲ್ ಆದ್ರೆ ಬೆಂಗಳೂರು ನಗರ ಪಾಲಿಕೆಯವರು ಏನವರ 4ನೇ ತಿಂಗಳಲ್ಲಿ ಫೈಲಾನಲ್ಲಿ ನೋಟಿಫೈ ಮಾಡಿದರೆ ಪೆನಾಲ್ಟಿಯನ್ನ 1,000ದಿಂದ 2 ಲಕ್ಷದವರೆಗೆ ವಿಧಿಸಬಹುದು ಅಂತ ಹೇಳಿ 12ನೇ ಇಸ್ವಿಯಿಂದ 16ರವರೆಗೆ ಹೈಕೋರ್ಟ್ ಡೈರೆಕ್ಷನ್ ಇದೆ. ಇದಕ್ಕೆ ಏನಾದರೂ ಸರ್ಕಾರ ತೀರ್ಮಾನ ತಗೊಳ್ಳೇಬೇಕು. ಡೆಬ್ರಿಸ್ ಹಾಕೋದು,
ಸಾಲಿಡ್ ವೇಸ್ಟ್ ಅನ್ನ ಅಲ್ಲೇ ಹಾಕೋದು ಇದನ್ನೆಲ್ಲ ಮಾಡುವ ಇಂಡಿವಿಜುವಲ್ಗಳಿಗೆ ಪೀನಲೈಸ್ ಮಾಡಬೇಕು ಅದಕ್ಕೆ ಅಥಾರಿಟಿಗೆ ನಾವಿವತ್ತು ಏನ್ ಬೆಂಗಳೂರು ನಗರ ಪಾಲಿಕೆ ಬೈಲಾನಲ್ಲಿ ಮಾಡಿಕೊಂಡಿರೋ ಪ್ರಾವಿಷನ್ ಅನ್ನ ಇವತ್ತು ಕಾನೂನುಬದ್ಧವಾಗಿ ಮಾಡಿಕೊಡ್ತಾ ಇದೀವಿ. ಅವರು 1,000ದಿಂದ 7 ದಂಡ ಹಾಕಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಇತ್ತೀಚೆಗೆ ಸಂಭವಿಸಿದ ಮಳೆ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕೇಂದ್ರ ಅಧ್ಯಯನ ತಂಡ ಇದೇ ತಿಂಗಳ 7ರಂದು ರಾಜ್ಯಕ್ಕೆ ಆಗಮಿಸಲಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧ್ಯಯನ ನಡೆಸಲಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕೆವಿ ಪ್ರತಾಪ್ ನೇತೃತ್ವದಲ್ಲಿ 6 ಸದಸ್ಯರ ತಂಡ ಇದೇ 7ರಂದು ಆಗಮಿಸಲಿದ್ದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಲಿದೆ. 8 ಮತ್ತು 9ರಂದು ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ನಡೆಸಲಿದೆ. 9ರಂದು ರಾಜ್ಯ ಸರ್ಕಾರ ನಷ್ಟದ ಅಂದಾಜಿನ ಬೇಡಿಕೆಯನ್ನು ಕೇಂದ್ರ ತಂಡದ ಮುಂದಿಡುವುದು ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ಈಗಾಗಲೇ 365 ಕೋಟಿ ರೂಪಾಯಿ 2ನೇ ಕಂತಿನಲ್ಲಿ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. ಜೊತೆಗೆ 9 ಎನ್ಡಿಆರ್ಎಫ್ ತಂಡಗಳನ್ನು ಕಳುಹಿಸಿದೆ. ರಾಜ್ಯದ ಹಾಗೂ ಪ್ರವಾಹದಿಂದ 4,000 ಕೋಟಿ ರೂಪಾಯಿಗೂ ಅಧಿಕ ನಷ್ಟವಾಗಿದೆ ಎಂದು ಅವರು ವಿವರಿಸಿದರು. ಅಡಿಷನಲ್ ಆಗಿ 4 ಹೆಲಿಕಾಪ್ಟರ್ಗಳನ್ನ ಕೇಳಿದ್ರಿ, ಅದು ಕೂಡ ಕೊಟ್ಟಿದೆ. ಒಟ್ಟು 9 ಅಲ್ಲ, ಎನ್ಡಿಆರ್ಎಫ್ ತಂಡ ಕೇಳಿದ್ರಿ, ಎನ್ಡಿಆರ್ಎಫ್ ತಂಡನೂ ಕೂಡ 9 ತಂಡಗಳನ್ನು ಕೂಡ ಕೊಟ್ಟಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಅದನ್ನ ಡಿಪ್ಲಾಯ್ ಮಾಡಿದಿರಿ. ಅದರ ಜೊತೆಗೆ ಇವತ್ತು ತಂಡನೂ ಕೂಡ ಕಳಿಸ್ಕೊಡ್ತಾ ಇರೋದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀನಿ. ಆಂಧ್ರಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ಈ 5 ರಾಜ್ಯಗಳಲ್ಲಿ ದೇಶದ ಒಟ್ಟಾರೆ ಕೊರೋನಾ ಪ್ರಕರಣಗಳ ಪೈಕಿ 62% ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು ಈ 5 ರಾಜ್ಯಗಳಲ್ಲಿ ಕಳೆದ 3 ವಾರಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿದೆ. ಕರ್ನಾಟಕದಲ್ಲಿ 16.1% ಸಕ್ರಿಯ ಪ್ರಕರಣಗಳು ನಿತ್ಯ ಇಳಿಕೆಯಾಗುತ್ತಿದ್ದರೆ ಆಂಧ್ರದಲ್ಲಿ 13.7% ಮತ್ತು ಮಹಾರಾಷ್ಟ್ರದಲ್ಲಿ 6.8% ಇಳಿಕೆಯಾಗಿದೆ ಎಂದು ಅಂಕಿಅಂಶಗಳ ಸಹಿತ ವಿವರಿಸಿದರು. ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಸೋಂಕಿನ ಪ್ರಕರಣ ಮತ್ತು ಪ್ರತಿ ದಶಲಕ್ಷ ಸೋಂಕಿತರ ಪೈಕಿ ಮರಣ ಪ್ರಮಾಣದಲ್ಲೂ ನಮ್ಮ ದೇಶದ ಪ್ರಮಾಣ ಅನ್ಯ ದೇಶಗಳಿಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಇದೆ. ಒಟ್ಟಾರೆ ಸಕ್ರಿಯ ಪ್ರಕರಣಗಳಿಗಿಂತ ಚೇತರಿಕೆ ಪ್ರಮಾಣ ಹೆಚ್ಚಾಗಿದೆ ಎಂದರು. ನಿನ್ನೆ ಒಂದೇ ದಿನ 68,000 ಕೋವಿಡ್ ರೋಗಿಗಳು ಗುಣಮುಖರಾಗಿದ್ದು ಇದು ಏಕದಿನದ ಅತಿ ಹೆಚ್ಚಿನ ಚೇತರಿಕೆಯಾಗಿದೆ. ಪ್ರತಿನಿತ್ಯ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು ಈವರೆಗೆ ರಾಷ್ಟ್ರದಲ್ಲಿ 29,70,492 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಎಂದರು. ಈವರೆಗೆ ದೇಶದಲ್ಲಿ 4,50,00,000 ಕೋವಿಡ್ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 11 ಲಕ್ಷಕ್ಕೂ ಹೆಚ್ಚು ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕೊರೋನಾ ಮಹಾಮಾರಿಗೆ ಇನ್ನೂ ವಿಶ್ವದಲ್ಲಿ ಎಲ್ಲಿಯೂ ಲಸಿಕೆ ಸಿದ್ಧವಾಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು 2 ಗಜ ದೂರದ ಅಂತರ ಕಾಯ್ದುಕೊಳ್ಳುವುದೇ ಲಸಿಕೆ ಮತ್ತು ಔಷಧವಾಗಿದೆ ಎಂದು ಹೇಳಿದರು. ವಿಶ್ವದಲ್ಲೇ ಅತಿ ಕಡಿಮೆ ಕೋವಿಡ್ ಸಂಬಂಧಿ ಮರಣ ಪ್ರಮಾಣ ಇರುವ ದೇಶ ಭಾರತವಾಗಿದೆ ಎಂದರು. 62% इन 5 राज्यों में है और बाकी राज्यों में लगभग 37.5% एक्टिव केस है. If you look at historically, the flu vaccination is given every year. The influenza vaccination is given every year because the immunity does not. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕ ಬಲರಾಮ್ ಭಾರ್ಗವ್ ವಿವರ ನೀಡಿ, ಇದು ಹೊಸ ಕಾಯಿಲೆಯಾಗಿದ್ದು ಎಷ್ಟು ದಿನಗಳ ರೋಗ ನಿರೋಧಕ ಶಕ್ತಿ ಮನುಷ್ಯನಲ್ಲಿ ಇರುತ್ತದೆ ಎಂಬ ಬಗ್ಗೆ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ. ಈ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ ಎಂದು ಹೇಳಿದರು. डीडी न्यूज से बोल रहा हूँ। कई ऐसे एसिम्प्टोमेटिक पेशेंट हैं जो अचानक उनकी डेथ हो रही है और हैदराबाद के एक इंस्टीट्यूट जो गवर्नमेंट के इंस्टीट्यूट है उनका ये स्टडी है कि एसिम्प्टोमेटिक पेशेंट में वायरस लोड ज्यादा है, तो ये कितना गंभीर खतरा है? ये it is well known that asymptomatic do not, those who are supposing I am in contact with someone today and I am asymptomatic for 5-6 days and then I get the disease, I will not be transmitting the virus for 3-4 days. But once ಭಾರತೀಯ ಸೇನಾಪಡೆಯ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರು ಲದಾಖ್ಗೆ 2 ದಿನಗಳ ಭೇಟಿ ನೀಡಿದ್ದಾರೆ.
ಭಾರತ ಚೈನಾ ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿನ ಪ್ರಸಕ್ತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೂರ್ವ ಲದಾಖ್ನ ಕಾರ್ಯಾಚರಣೆ ಪರಿಸ್ಥಿತಿಯ ಖುದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಆಗಸ್ಟ್ 29, 30 ಮತ್ತು 31ರಂದು ದಕ್ಷಿಣ ಪ್ಯಾಂಗೋಂಗ್ ಸರೋವರ ಪ್ರದೇಶದಲ್ಲಿ ಚೈನಾದ PLA ಯೋಧರ ಇತ್ತೀಚಿನ ಅಪ್ರಚೋದಿತ ಕ್ರಮದ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರ ಲದಾಖ್ ಭೇಟಿ ಮಹತ್ವ ಪಡೆದುಕೊಂಡಿದೆ. ಲದಾಖ್ನಿಂದ ಜನರಲ್ ನರವಣೆ ಲೇಹ್ನ ಮುಂಪಡೆಗಳತ್ತ ತೆರಳಿದರು. ಈ ಭೇಟಿಯ ವೇಳೆ ಜನರಲ್ ನರವಣೆ ಲದಾಖ್ನಲ್ಲಿರುವ ಹಿರಿಯ ಸೇನಾಧಿಕಾರಿಗಳೊಂದಿಗೆ ಸಮಾಲೋಚನೆ ಹಾಗೂ ಸೇನಾ ಕಾರ್ಯಾಚರಣೆಯ ಸನ್ನದ್ಧತೆಯ ಪರಾಮರ್ಶೆ ನಡೆಸಲಿದ್ದಾರೆ ಮತ್ತು ಯೋಧರನ್ನು ಭೇಟಿ ಮಾಡಿ ಅವರ ಆತ್ಮಸ್ಥೈರ್ಯ ಹೆಚ್ಚಿಸಲಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಆಗಸ್ಟ್ 29, 30ರ ಮಧ್ಯರಾತ್ರಿಯ ಘಟನೆಯ ಬಳಿಕ ಆಗಸ್ಟ್ 31ರಿಂದ 3 ದಿನಗಳ ಕಾಲ ಬ್ರಿಗೇಡಿಯರ್ ಮಟ್ಟದ ಮಾತುಕತೆಗಳು ಚುಶೂಲ್ನಲ್ಲಿ ನಡೆದಿವೆ. ತಿಳಿಗೊಳಿಸುವ ಮತ್ತು ಪೂರ್ವ ಲದಾಖ್ ಪ್ರಾಂತ್ಯದಲ್ಲಿ ಶಾಂತಿ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿವೆ. ಶಾಂಘೈ ಸಹಕಾರ ಸಂಘಟನೆ SCOದ ರಕ್ಷಣಾ ಸಚಿವರ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಷ್ಯಾ ತಲುಪಿದ್ದಾರೆ. 3 ದಿನಗಳ ರಷ್ಯಾ ಭೇಟಿಯ ವೇಳೆ ಅವರು ನಾಳೆ ಮಾಸ್ಕೋದಲ್ಲಿ ನಡೆಯಲಿರುವ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಶಾಂಘೈ ಸಹಕಾರ ಸಂಘಟನೆಯ ಎಲ್ಲ 8 ಸದಸ್ಯ ರಾಷ್ಟ್ರಗಳ ರಕ್ಷಣಾ ಸಚಿವರು ಭಯೋತ್ಪಾದನೆ ಹಾಗೂ ತೀವ್ರವಾದ ಪ್ರಾದೇಶಿಕ ಭದ್ರತೆಗೆ ಒಡ್ಡಿರುವ ಸವಾಲುಗಳ ಬಗ್ಗೆ ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಷ್ಯಾದ ರಕ್ಷಣಾ ಸಚಿವ ಜನರಲ್ ಸೆರ್ಗಿ ಶೋಯಿಗು ಅವರ ಆಮಂತ್ರಣದ ಮೇರೆಗೆ ರಾಜನಾಥ್ ಸಿಂಗ್ ಮಾಸ್ಕೋಗೆ ಭೇಟಿ ನೀಡಿದ್ದಾರೆ. ಸಾಮೂಹಿಕ ಭದ್ರತಾ ಒಪ್ಪಂದ ಸಂಘಟನೆ ಹಾಗೂ ಕಾಮನ್ವೆಲ್ತ್ ಸ್ವತಂತ್ರ ಸಂಘಟನೆಗಳ ಸಭೆಯಲ್ಲೂ ರಕ್ಷಣಾ ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮಾಸ್ಕೋ ಭೇಟಿ ಕುರಿತು ಟ್ವೀಟ್ ಮಾಡಿರುವ ರಾಜನಾಥ್ ಸಿಂಗ್, ಪ್ರವಾಸದ ಸಂದರ್ಭದಲ್ಲಿ ರಷ್ಯಾದ ರಕ್ಷಣಾ ಸಚಿವರೊಂದಿಗೆ ದ್ವಿಪಕ್ಷೀಯ ಸಹಕಾರ ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಾಗುವುದು. ಭಾರತ ಮತ್ತು ರಷ್ಯಾ ಕಾರ್ಯತಂತ್ರ ಸಹಭಾಗಿ ದೇಶಗಳಾಗಿದ್ದು, ಈ ಸಹಭಾಗಿತ್ವವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. ಭಾರತ ಅಮೆರಿಕ ಕಾರ್ಯತಂತ್ರ ಮತ್ತು ಸಹಭಾಗಿತ್ವ ವೇದಿಕೆ USISPFನ 3ನೇ ವಾರ್ಷಿಕ ನಾಯಕತ್ವ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ರಾತ್ರಿ 9 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಭಾರತ ಅಮೆರಿಕದ ಹೊಸ ಸವಾಲುಗಳಿಗೆ ಪರಿಹಾರಗಳು ಎಂಬುದು ಈ ಶೃಂಗಸಭೆಯ ಪ್ರಮುಖ ವಿಷಯವಾಗಿದೆ. ಈ ವೇದಿಕೆ ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು, ಭಾರತ ಮತ್ತು ಅಮೆರಿಕ ನಡುವಿನ ಪಾಲುದಾರಿಕೆಗಾಗಿ ಇದು ಕೆಲಸ ಮಾಡುತ್ತದೆ. ಜಾಗತಿಕ ಉತ್ಪಾದನಾ ಕೇಂದ್ರವಾಗಲು ಭಾರತದ ಸಾಮರ್ಥ್ಯ, ಭಾರತದಲ್ಲಿನ ಅನಿಲ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಕರ್ಷಿಸಲು ಸುಲಭ ವ್ಯವಹಾರ, ತಾಂತ್ರಿಕ ಕ್ಷೇತ್ರದಲ್ಲಿ ಸಾಮಾನ್ಯ ಅವಕಾಶಗಳು ಮತ್ತು ಸವಾಲುಗಳು, ಇಂಡೋ ಪೆಸಿಫಿಕ್ ಆರ್ಥಿಕ ಸಮಸ್ಯೆಗಳು, ಸಾರ್ವಜನಿಕ ಆರೋಗ್ಯ ಸೇರಿದಂತೆ ಅನೇಕ ವಿಷಯಗಳನ್ನು ಇದು ಒಳಗೊಂಡಿರುತ್ತದೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಲಭ್ಯವಿರುವ ಅಗ್ಗದ ದರದ ಗುಣಮಟ್ಟದ ಔಷಧಿಗಳಿಂದ ದೇಶದ ಬಡ ಜನರಿಗೆ 2,500 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಸದಾನಂದ ಗೌಡ ತಿಳಿಸಿದ್ದಾರೆ. ಜನೌಷಧಿ ಕೇಂದ್ರಗಳಲ್ಲಿ ಮಾತ್ರ ದೊರೆಯುವ 8 ಪ್ರಕಾರದ ಪೌಷ್ಟಿಕಾಂಶ ಔಷಧಗಳ ಬಿಡುಗಡೆ ಮಾಡಿದ ಅವರು, ಈ ವೈದ್ಯರು ಕೂಡ ಜನೌಷಧಗಳ ಸಲಹೆ ನೀಡುತ್ತಿದ್ದಾರೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಪ್ರಯೋಜನವಾಗುತ್ತಿದೆ ಎಂದರು. ಈಗ ಬಿಡುಗಡೆ ಮಾಡಲಾಗಿರುವ 8 ಪ್ರಕಾರದ ಪೌಷ್ಟಿಕಾಂಶ ಔಷಧಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಹೆಚ್ಚಿನ ಗಮನ ನೀಡಲಾಗಿದೆ. ಪ್ರಸಕ್ತ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಬಡ ಜನರಿಗೂ ಸುಲಭ ದರದಲ್ಲಿ ಔಷಧಗಳು ಲಭ್ಯವಾಗಿ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಎಂಬುದು ಇದರ ಉದ್ದೇಶವಾಗಿದೆ. 15ನೇ ಹಣಕಾಸು ಆಯೋಗದ ಆರ್ಥಿಕ ಸಲಹಾ ಮಂಡಳಿ ಸಭೆ ನಾಳೆ ನಡೆಯಲಿದೆ. ದಿನವಿಡೀ ನಡೆಯಲಿರುವ ಸಭೆಯ ಅಧ್ಯಕ್ಷತೆಯನ್ನು ಮಂಡಳಿಯ ಅಧ್ಯಕ್ಷ NK ಸಿಂಗ್ ವಹಿಸಲಿದ್ದಾರೆ. ದೇಶೀಯ ಒಟ್ಟು ಉತ್ಪನ್ನ GDPಯ ವೃದ್ಧಿ, ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ, GST ಪರಿಹಾರ, ಆದಾಯ ಕೊರತೆ ಅನುದಾನ ಮತ್ತು ಹಣಕಾಸಿನ ಬಲವರ್ಧನೆ ಮೊದಲಾದ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಉನ್ನತ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರವೇಶಕ್ಕಾಗಿ JEE ಹಾಗೂ ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ಪರೀಕ್ಷೆ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ದೇಶಾದ್ಯಂತ ದೊರೆತಿರುವ ಬೆಂಬಲಕ್ಕೆ ಕೇಂದ್ರ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಧನ್ಯವಾದ ಅರ್ಪಿಸಿದ್ದಾರೆ.
ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಭವಿಷ್ಯ ಎರಡಕ್ಕೂ ಆದ್ಯತೆ ನೀಡಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಮತ್ತು ಪಾಲಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಪರೀಕ್ಷೆಗೆ ಹಾಜರಾಗುತ್ತಿರುವವರ ಸಂಖ್ಯೆ ಬಹುತೇಕ ಕಳೆದ ವರ್ಷದ ಆಸುಪಾಸಿನಲ್ಲೇ ಇದೆ ಎಂದು ಅವರು ತಿಳಿಸಿದ್ದಾರೆ. ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಅಧ್ಯಯನ ನಡೆಸಿ ಪರೀಕ್ಷೆಗೆ ಹಾಜರಾಗಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ಸಚಿವರು ಪರೀಕ್ಷೆಗಾಗಿ ಹೊರಡಿಸಲಾದ ಎಸ್ಒಪಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಎಂದು ಹೇಳಿದರು. 5-10% को यदि देखा जाए तो मुश्किल से 10% का जो है अंतर है, ये बहुत बड़ी बात है. ಜಾಗತಿಕ ನಾವೀನ್ಯ ಸೂಚ್ಯಾಂಕದಲ್ಲಿ ಭಾರತ ಮೊದಲ ಬಾರಿಗೆ ಅಗ್ರಮಾನ್ಯ 50 ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ವಿಶ್ವ ಬೌದ್ಧಿಕ ಹಕ್ಕು ಸ್ವಾಮ್ಯ ಸಂಸ್ಥೆ ನಿನ್ನೆ ಬಿಡುಗಡೆ ಮಾಡಿದ ಜಾಗತಿಕ ಆವಿಷ್ಕಾರ ಸೂಚ್ಯಾಂಕದ ಶ್ರೇಯಾಂಕದಲ್ಲಿ ಭಾರತ 4 ಸ್ಥಾನ ಮೇಲೇರುವ ಮೂಲಕ 48ನೇ ಸ್ಥಾನ ಪಡೆದಿದೆ. 2019ರಲ್ಲಿ ಭಾರತ 52ನೇ ಕ್ರಮಾಂಕದಲ್ಲಿತ್ತು. ಒಟ್ಟು 131 ರಾಷ್ಟ್ರಗಳ ಈ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಕೋವಿಡ್-19 ಸಾಂಕ್ರಾಮಿಕದ ನಡುವೆಯೂ ಅಭಿವೃದ್ಧಿ, ಆವಿಷ್ಕಾರ ಮತ್ತು ಸಂಶೋಧನೆಯಲ್ಲಿ ಪ್ರಗತಿ ಸಾಧಿಸುವುದರ ಪ್ರತಿಫಲ ಇದಾಗಿದೆ. ಐಐಟಿ ದೆಹಲಿ, ಬೆಂಗಳೂರಿನ ಐಐಎಸ್ಸಿ ಮತ್ತು ಇತರೆ ಅಗ್ರ ವೈಜ್ಞಾನಿಕ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿವೆ. ಭಾರತ ಮಧ್ಯಮ ಆದಾಯದ ಆರ್ಥಿಕತೆ ಹೊಂದಿದ್ದರೂ ಆವಿಷ್ಕಾರದಲ್ಲಿ ಮುಂದಿದೆ ಎಂದು ಈ ವರದಿಯಲ್ಲಿ ತಿಳಿಸಲಾಗಿದೆ. ಜಾಗತಿಕ ಅನ್ವೇಷಣಾ ಸೂಚ್ಯಾಂಕದಲ್ಲಿ ಭಾರತ ಅಗ್ರ 50 ರಾಷ್ಟ್ರಗಳೊಳಗೆ ಸ್ಥಾನ ಪಡೆದಿರುವುದಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. 15ನೇ ಸಾಲಿನಲ್ಲಿ ಭಾರತ 81ನೇ ಸ್ಥಾನದಲ್ಲಿತ್ತು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಿಂದಾಗಿ 2020ನೇ ಸಾಲಿನಲ್ಲಿ ಭಾರತ 48ನೇ ಸ್ಥಾನಕ್ಕೇರಿರುವುದು ಸಂತೋಷದಾಯಕ ಸಂಗತಿ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಾಗತಿಕ ಆವಿಷ್ಕಾರ ಸೂಚ್ಯಾಂಕದಲ್ಲಿ ಅಗ್ರ 50 ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಬೆಂಗಳೂರು, ದೆಹಲಿ ಮತ್ತು ಮುಂಬೈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹಾಟ್ಸ್ಪಾಟ್ಗಳಲ್ಲಿ ಅಗ್ರ 100ರೊಳಗೆ ಸ್ಥಾನ ಪಡೆದಿರುವುದು ಹೆಗ್ಗಳಿಕೆಯ ವಿಚಾರ ಎಂದು ಟ್ವೀಟ್ ಮಾಡಿದ್ದಾರೆ. ದೇಶದ ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಸುವ ಯೋಜನೆ ಜಾರಿ ವೇಳೆ ವಿವಿಧ ಅಂಶಗಳಿಗೆ ಒತ್ತು ನೀಡಬೇಕೆಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿದೆ. ನೀರು ಪೂರೈಕೆ ಮಾಡುವ ಪ್ರತಿಯೊಂದು ಘಟಕಗಳಿಗೆ ತೆರಳುವ ಮುನ್ನ ಸಾಬೂನಿನಿಂದ ಕೈ ತೊಳೆಯುವ ವ್ಯವಸ್ಥೆ ಜಾರಿಗೊಳಿಸಬೇಕು. ಕ್ವಾರಂಟೈನ್ ಮತ್ತು ಐಸೋಲೇಷನ್ ಕೇಂದ್ರಗಳಾಗಿ ಪರಿವರ್ತನೆಗೊಂಡಿರುವ ಶಾಲೆಗಳು, ಕ್ಯಾಂಪಸ್ಗಳು ಮತ್ತು ವಿದ್ಯಾಲಯಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಆರೋಗ್ಯ ರಕ್ಷಣಾ ಕೇಂದ್ರಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು, ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಸೇರಿದಂತೆ ಇನ್ನಿತರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸೂಚಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೋವಿಡ್-19 ಪರಿಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬಂದಿದ್ದು ಸೋಂಕು ನಿಯಂತ್ರಣದಲ್ಲಿದೆ. ಜುಲೈ ತಿಂಗಳಲ್ಲಿ 1.85ರಷ್ಟಿದ್ದ ಮರಣ ಪ್ರಮಾಣ ಪ್ರಸ್ತುತ 1.5ಕ್ಕೆ ಇಳಿಕೆಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಟ್ವೀಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಜುಲೈ ತಿಂಗಳಲ್ಲಿ 24ರಷ್ಟಿದ್ದ ಕೊರೋನಾ ಸೋಂಕು ದೃಢ ಪ್ರಕರಣಗಳ ಪ್ರಮಾಣ ಇದೀಗ 14.74ಕ್ಕೆ ತಗ್ಗಿದೆ. ಜುಲೈ ಆರಂಭದಲ್ಲಿ ಪ್ರತಿದಿನ ನಡೆಸುತ್ತಿದ್ದ 4,000 ಮಾದರಿಗಳ ಪರೀಕ್ಷಾ ಸಾಮರ್ಥ್ಯ ಈಗ 25,000ಕ್ಕೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಕೋವಿಡ್-19 ಮರಣ ಪ್ರಮಾಣ 64ರಷ್ಟಿದೆ. ರಾಷ್ಟ್ರೀಯ ಮರಣ ಪ್ರಮಾಣಕ್ಕಿಂತಲೂ ಇದು ಕಡಿಮೆಯಾಗಿದೆ ಎಂದು ಸುಧಾಕರ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛ ಭಾರತ್ ಅಭಿಯಾನದಡಿ ನೀಡಲಾಗುವ ಸ್ವಚ್ಛ ಸರ್ವೇಕ್ಷಣಾ ಪುರಸ್ಕಾರಕ್ಕೆ ರಾಜ್ಯದ ಕಡೂರು ಪುರಸಭೆ ಭಾಜನವಾಗಿದೆ. 2020ನೇ ಸಾಲಿನಲ್ಲಿ ನೂತನ ಆವಿಷ್ಕಾರ ಮತ್ತು ಉತ್ತಮ ಅಭ್ಯಾಸ ಅಳವಡಿಸಿಕೊಂಡ 50,000 ಜನಸಂಖ್ಯೆಯುಳ್ಳ ಪಟ್ಟಣಗಳ ಪಟ್ಟಿಯಲ್ಲಿ
ಕಡೂರು ಪುರಸಭೆ ಸ್ಥಾನ ಪಡೆದಿದ್ದು ಚಿಕ್ಕಮಗಳೂರು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹೆಸರು ತಂದಿದೆ. ಕಡೂರು ಪುರಸಭೆ ವ್ಯಾಪ್ತಿಯಲ್ಲಿ 1,500 ಮನೆಗಳಿದ್ದು 42,000 ಜನಸಂಖ್ಯೆ ಇರುವ ಪಟ್ಟಣವಾಗಿದೆ. ಕಡೂರು ಪುರಸಭೆಯಲ್ಲಿ ಭದ್ರಾವತಿ ಆರ್ಟ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಂಬ ಸರ್ಕಾರೇತರ ಸಂಸ್ಥೆ ಈ ಸಾಧನೆ ಮಾಡುವಲ್ಲಿ ಸಹಕಾರ ನೀಡಿದೆ. ಪ್ರತಿ ಮನೆ, ಹೋಟೆಲ್, ಬೇಕರಿಗಳಿಂದ ಹಸಿ ಕಸ ಮತ್ತು ಒಣ ಕಸವನ್ನು ಬೇರೆ ಬೇರೆ ಸಂಗ್ರಹಿಸಿ ಹಸಿ ಕಸವನ್ನು ಯಂತ್ರಕ್ಕೆ ಹಾಕಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಆರ್ಟ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಶ್ರೀಕಾಂತ್ ಹಸಿ ಮತ್ತು ಒಣ ಕಸವನ್ನು ಬೇರೆ ಬೇರೆಯಾಗಿ ಸಂಗ್ರಹಿಸಿ ಯಂತ್ರದ ಸಹಾಯದಿಂದ ಅದನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತಿದೆ. ಆ ಬಳಿಕ ಅದನ್ನು ಗಿಡಗಳಿಗೆ ಬಳಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಇಂಜಿನಿಯರ್ ಶ್ರೇಯಸ್ ಕುಮಾರ್, ಕಡೂರು ಪುರಸಭೆಗೆ ಪ್ರಶಸ್ತಿ ಬರಲು ಎಲ್ಲರ ಸಹಕಾರವೂ ಇದೆ. ಸದ್ಯ ದಿನವೊಂದಕ್ಕೆ 500 ಕೆಜಿಯಿಂದ 1 ಟನ್ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಹೇಳಿದರು. ವೇಸ್ಟ್ ಇಂಟು ಆರ್ಗಾನಿಕ್ ಕಾಂಪೋಸ್ಟ್. ಆ ಕಾಂಪೋಸ್ಟನ್ನು ನಾವು ಈಗ ಸದ್ಯಕ್ಕೆ ಒಂದು 500 ಕೆಜಿಯಿಂದ 1 ಟನ್ವರೆಗೂ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಪ್ರಯತ್ನಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಈ ಪ್ರಶಸ್ತಿ ದೊರೆಯಲು ಪುರಸಭಾ ವ್ಯಾಪ್ತಿಯಲ್ಲಿರುವ ಪ್ರತಿಯೊಬ್ಬರ ಸಹಕಾರದಿಂದ ಸಾಧ್ಯವಾಗಿದೆ. ಕಪ್ಪು ಸೈನಿಕ ನೊಣದ ಲಾರ್ವಾವನ್ನು ದೇಶದಲ್ಲೇ ಮೊದಲ ಬಾರಿಗೆ ಬಳಸಿ ಕಾಂಪೋಸ್ಟ್ ತಯಾರಿಸಲು ಯಶಸ್ವಿಯಾಗಿದ್ದೇವೆ ಎಂದರು. ಹೊಸ ವಿಧಾನವನ್ನು ಮಾಡಲು ಪ್ರಯತ್ನ ಮಾಡಿರುವುದರಿಂದ ಅದಕ್ಕೆ ನಾನು ಪುರಸಭೆ ಮುಖ್ಯಾಧಿಕಾರಿ ಸಂಪೂರ್ಣ ಸಹಕಾರ ನೀಡಿ ಆಗಸ್ಟ್ನಲ್ಲಿ ಆರಂಭಗೊಳ್ಳಬೇಕಿದ್ದ ಸಮುದ್ರ ಮೀನುಗಾರಿಕೆ ಈ ತಿಂಗಳ 1ರಿಂದ ಹೊಸ ಭರವಸೆಯೊಂದಿಗೆ ಮಂಗಳೂರಿನ ಕಡಲ ತೀರದಲ್ಲಿ ಆರಂಭವಾಗಿದೆ. ಪರ್ಷಿಯನ್ ಬೋಟು ಮೀನುಗಾರರು ಆರಂಭದಲ್ಲೇ ಮತ್ಸ್ಯಪ್ರಿಯರ ಬೇಡಿಕೆಯ ಮೀನುಗಳಲ್ಲಿ ಒಂದಾದ ಆಂಜಲ್ ಮೀನುಗಳನ್ನು ಅಪಾರ ಸಂಖ್ಯೆಯಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೀನುಗಾರಿಕೆಗೆ ಅನುಮತಿ ನೀಡಿರುವ ಕಾರಣ ವಾರಗಳ ಕಾಲ ಮೀನುಗಾರಿಕೆ ನಡೆಸುವ ಟ್ರಾಲ್ ಬೋಟ್ಗಳು ಸಹ ಸಮುದ್ರ ಮೀನುಗಾರಿಕೆಗೆ ಇಳಿಯಲಿವೆ. ಮೀನುಗಾರಿಕೆಗೆ ಇಳಿಯುವ ಸಲುವಾಗಿ ಬಹುತೇಕ ಬೋಟ್ಗಳು ಮಂಗಳೂರಿನ ಹಳೆ ಮೀನುಗಾರಿಕೆ ಬಂದರಿನಲ್ಲಿ ಡೀಸೆಲ್ ಮತ್ತು ಮಂಜುಗಡ್ಡೆಗಳನ್ನು ಶೇಖರಣೆ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯವಾಗಿದೆ. ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ಪಾರ್ಶ್ವನಾಥ್, ಕೋವಿಡ್-19ನಿಂದಾಗಿ ಸ್ಥಗಿತಗೊಂಡಿದ್ದ ಮೀನುಗಾರಿಕೆ ಸೆಪ್ಟೆಂಬರ್ 1ರಿಂದ ಆರಂಭವಾಗಿರುವುದು ಈ ಉದ್ಯಮವನ್ನು ಅವಲಂಬಿಸಿರುವ ಸಾವಿರಾರು ಮಂದಿಗೆ ಸಹಕಾರಿಯಾಗಿದೆ ಎಂದರು. ಮೀನುಗಾರಿಕೆಗೆ ತೆರಳುವ ಕಾರ್ಮಿಕರ ಕೊರತೆ ಮತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಮೀನುಗಾರಿಕಾ ಸಂಘಟನೆಗಳ ಅವರು ತೆಗೆದುಕೊಂಡ ನಿರ್ಧಾರ ಪ್ರಕಾರ ಮೀನುಗಾರಿಕೆಯನ್ನು ಸೆಪ್ಟೆಂಬರ್ 1ರಿಂದ ಪ್ರಾರಂಭಿಸುವುದಾಗಿ ಈ ಮೀನುಗಾರಿಕೆ ಪ್ರಾರಂಭ ಆಗಿದೆ. ಈಗಾಗಲೇ ಶೇಕಡ 25ರಷ್ಟು ಬೋಟುಗಳು ಮೀನುಗಾರಿಕೆಗೆ ಹೋಗಿದೆ. ಈಗ ಕ್ರಮವಾಗಿ ಮೀನುಗಾರಿಕೆಗೆ ಎಲ್ಲ ಬೋಟುಗಳು ಹೊರಡ್ತಾ ಇದೆ. ಸಾಮಾನ್ಯವಾಗಿ ಈ ಸೀಸನ್ ಇನ್ನೂ ನಮಗೆ ಲ್ಯಾಂಡಿಂಗ್ ಆಗಬೇಕಾಗತ್ತೆ. ಮುಖ್ಯವಾಗಿ ಪ್ರಾರಂಭದ ಸೀಸನಲ್ಲಿ ಪರ್ಸಿನ್ ಮೀನುಗಾರಿಕೆ ಇಲ್ಲಿ ಇರುತ್ತೆ. ಪರ್ಸಿನ್ ಮೀನುಗಾರಿಕೆ ಅದರೊಟ್ಟಿಗೆ ಆಳ ಸಮುದ್ರ ಟ್ರಾಲ್ ಮೀನುಗಾರಿಕೆ ಕೂಡ ಪ್ರಾರಂಭ. ಓಣಂ ಹಬ್ಬದ ಪ್ರಯುಕ್ತ ಕೆಎಸ್ಆರ್ಟಿಸಿ ಬೆಂಗಳೂರು ಮತ್ತು ಮೈಸೂರಿನಿಂದ ಕೇರಳದ ವಿವಿಧ ನಗರಗಳಿಗೆ ಆರಂಭಿಸಿರುವ ವಿಶೇಷ ಬಸ್ ಸೇವೆಯನ್ನು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇದೇ ತಿಂಗಳ 8ರವರೆಗೂ ವಿಸ್ತರಿಸಿದೆ. ಬೆಂಗಳೂರು ಮತ್ತು ಮೈಸೂರಿನಿಂದ ಕೇರಳಕ್ಕೆ ಇದೇ 7ರಂದು ವಿಶೇಷ ಬಸ್ ಸೇವೆ ಅಂತ್ಯವಾಗಲಿದೆ. ಅದೇ ರೀತಿ ಕೇರಳ ರಾಜ್ಯದಿಂದ ಸೆಪ್ಟೆಂಬರ್ 8ಕ್ಕೆ ಬಸ್ ಸೇವೆ ಮುಕ್ತಾಯವಾಗಲಿದೆ ಎಂದು ಕೆಎಸ್ಆರ್ಟಿಸಿ ಪತ್ರಿಕಾ ಪ್ರಕಟಣೆ ತಿಳಿಸಿದೆ. ಭಾರತೀಯ ರೈಲ್ವೆ ತನ್ನ ಸರಕು ಸಾಗಣೆ ಸುಗಮಗೊಳಿಸುವ ನಿಟ್ಟಿನಲ್ಲಿ ಹಾಗೂ ವಾಣಿಜ್ಯೋದ್ಯಮಿಗಳು, ಮಾರಾಟಗಾರರು ಮತ್ತು ಪೂರೈಕೆದಾರರ ಅನುಕೂಲಕ್ಕಾಗಿ ದೇಶವ್ಯಾಪಿ ಒಂದೇ ದೂರವಾಣಿ ಸಂಖ್ಯೆ ಅಂದರೆ 139 ಸಹಾಯವಾಣಿ ಸೇವೆ ಆರಂಭಿಸಿದೆ. ರೈಲ್ವೆ ಸಹಾಯವಾಣಿ 139ಕ್ಕೆ ಕರೆ ಮಾಡುವ ಮೂಲಕ ಸರಕು ಸಾಗಣೆ ಮತ್ತು ರೈಲ್ವೆ ಪಾರ್ಸಲ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ರೈಲ್ವೆ ಮಂಡಳಿ ಅಧ್ಯಕ್ಷ ವಿಕೆ ಯಾದವ್ ಈ ಮಾಹಿತಿ ನೀಡಿದ್ದಾರೆ. ಕೋವಿಡ್-19 ಸಂಕಷ್ಟದ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ನಿಂದ ಬಂಗಾರದ ಆಭರಣಗಳ ಮೇಲೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಶೀಘ್ರದಲ್ಲಿಯೇ ಆರಂಭಿಸಲಾಗುತ್ತಿದೆ.
ಈ ಕುರಿತು ಬೆಂಗಳೂರಿನಲ್ಲಿಂದು ರೋಡ್ ಶೋ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ಕೆನರಾ ಬ್ಯಾಂಕ್ ಮುಖ್ಯ ಜನರಲ್ ಮ್ಯಾನೇಜರ್ ಬಿಎಂ ಗಿರಿಧರ್, ಕೋವಿಡ್-19 ಸಾಂಕ್ರಾಮಿಕ ಕಾಯಿಲೆ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಜನರಿಗೆ ಆರ್ಥಿಕವಾಗಿ ನೆರವಾಗುವ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕಿನ ಎಲ್ಲಾ ಶಾಖೆಗಳಲ್ಲಿ ಈ ಯೋಜನೆಯನ್ನು ಆರಂಭಿಸಲಾಗುತ್ತಿದೆ ಎಂದರು. ಕೆನರಾ ಬ್ಯಾಂಕ್ ಮುಂದೆ ಬಂದಿದೆ ಅಂಡ್ ಇದು ಯಾವ ಬಡ್ಡಿ ಯಾವ ರೀತಿಯಲ್ಲಿ ಗ್ರಾಹಕರಿಗೆ ನಾವು ಸಹಾಯ ಮಾಡಬಹುದು ಅಂತ ಇದನ್ನ ಕಮ್ಮಿ ಮಾಡಿ ಕೊಡ್ತಾ ಇದ್ದೇವೆ. ಈ ಸಾಲ ಯಾರೇ ಬೇಕಾದರೂ ಗ್ರಾಹಕರು ನಮ್ಮಲ್ಲಿ ಬಂದು ಯಾವ ಬ್ರಾಂಚ್ ಯಾವ ಶಾಖೆಯಲ್ಲಿ ಆದರೂ ಈ ಸಾಲವನ್ನು ಪಡೆಯಬಹುದು. ಅವರಿಗೆ ಬೇಕಾಗಿರುವಂತ ಸಹಕಾರಗಳನ್ನು ಶಾಖೆಯಲ್ಲಿ ಮಾಡಿ ಇರುತ್ತೇವೆ. ಆದರೂ ಏನಾದರೂ ಸದ್ಯ ಅವರ ರೀತಿಯಲ್ಲಿ ಅವರಿಗೆ ಬೇರೆ ಏನಾದರೂ ಸಹಾಯ ಮಾಡಬೇಕಾದರೆ, ಬೇರೆ ಲೋನ್ ಸಾಲಗಳು ಬೇಕಾದರೂ ಬ್ಯಾಂಕಲ್ಲಿ ಕೈಗಾರಿಕೆಗೆ ಎಲ್ಲಾ ತರದ ಗ್ರಾಹಕರಿಗೆ ಮಾಡುವ ಎಲ್ಲ ಸಾಲಗಳನ್ನು ಲಭ್ಯ ಮಾಡುವಂತೆ ಮಾಡ್ತಾ ಇದ್ದೇವೆ. ಉಪ ಮ್ಯಾನೇಜರ್ ಪಾರ್ಶ್ವನಾಥ್, ಕೃಷಿ ಚಟುವಟಿಕೆಗಳಿಗೆ ಶೇಕಡಾ 7.45 ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಶೇಕಡಾ 7.65 ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದ್ದು, ಪ್ರತಿ ಗ್ರಾಂ ಚಿನ್ನಕ್ಕೆ 3,850 ರೂಪಾಯಿ ಸಾಲವನ್ನು ನೀಡಲಾಗುವುದು. ಸಾರ್ವಜನಿಕರು ಇದರ ಉಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಎಲ್ಲ ಜನಕ್ಕೆ ಒಂದು ಮುಟ್ಲಿ ಅಂತ ಹೇಳಿ ನಾವೊಂದು ರೋಡ್ ಶೋ ಸಹಿತ ಇವತ್ತು ಮಾಡ್ತಾ ಇದ್ದೀವಿ. ಇದರಿಂದ ರೈತರಿಗೆ ಅಥವಾ ರೈತರಲ್ಲದ ಗ್ರಾಹಕ 6.5% ನಲ್ಲಿ ಅಥವಾ 7.45% ನಲ್ಲಿ 7.45 ಕೃಷಿ ಚಟುವಟಿಕೆಗಳಿಗೆ, 7.65 ಕೃಷಿ ಏತರ ಚಟುವಟಿಕೆಗಳಿಗೆ ಈ ಬಂಗಾರ ಸಾಲವನ್ನು ನಾವು ಅತಿ ಶೀಘ್ರದಲ್ಲಿ 15 ರಿಂದ 20 ಮಿನಿಟ್ನಲ್ಲಿ ಕೊಡ್ತಾ ಇದ್ವಿ. ಎಲ್ಲ ಬ್ರಾಂಚ್ ನಮ್ಮ ಬ್ಯಾಂಗ್ಳೂರು ಸರ್ಕಲ್ ಆಫೀಸ್ ಇದೆ ಇಲ್ಲಿ ಬೆಂಗಳೂರಿನಲ್ಲಿ. ಇದು ಕರ್ನಾಟಕದ ಅರ್ಧದಷ್ಟು ಭಾಗವನ್ನು ಕವರ್ ಮಾಡುತ್ತೆ. ಎಲ್ಲ ಬ್ರಾಂಚಲ್ಲೂ ಇವತ್ತು ಇದನ್ನ ಒಂದು ಗೋಲ್ಡ್ ಲೋನ್ ರೋಡ್ ಶೋ ಮೂಲಕ ಪ್ರಚಾರ ಮಾಡಿ ಎಲ್ಲರಿಗೂ ಇದರ ಒಂದು ಲಾಭ ತೆಗೆದುಕೊಂಡು ನಾವು ಈ ಉದ್ದೇಶದಿಂದ ಇದು ಮಾಡ್ತಾ ಇದ್ದೀವಿ. ನಾಗರಿಕ ವಿಮಾನಯಾನ ಸಚಿವಾಲಯ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗಾಗಿ ಆರ್ಟಿಪಿಸಿಆರ್ ಪರೀಕ್ಷೆಗಾಗಿ ನೂತನ ಎಸ್ಒಪಿ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಭಾರತಕ್ಕೆ ಆಗಮಿಸಿದ ಬಳಿಕ ದೇಶೀಯ ಸಂಪರ್ಕ ವಿಮಾನಗಳ ಪ್ರಯಾಣ ಕೈಗೊಳ್ಳುವ ಅಂತಾರಾಷ್ಟ್ರೀಯ ಪ್ರಯಾಣಿಕರು ವಿಮಾನ ನಿಲ್ದಾಣದ ಪ್ರವೇಶದಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಸೋಂಕಿಲ್ಲ ಎಂದು ದೃಢಪಟ್ಟವರು ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿ ಇರುವುದು ಅಗತ್ಯವಿಲ್ಲ ಮತ್ತು ಅವರಿಗೆ ದೇಶೀಯ ವಿಮಾನ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಪ್ರಯಾಣಿಕರು ಆರ್ಟಿಪಿಸಿಆರ್ ಪರೀಕ್ಷೆಗೆ ಆನ್ಲೈನ್ ಮೂಲಕ ಮುಂಗಡ ಕಾಯ್ದಿರಿಸಬಹುದಾಗಿದೆ. ವಿಮಾನ ನಿಲ್ದಾಣದ ಪ್ರವೇಶದಲ್ಲಿ ಮಾದರಿ ಸಂಗ್ರಹಣೆ ಮತ್ತು ನಿರೀಕ್ಷಣೆ ಸೌಲಭ್ಯವನ್ನು ವಿಮಾನ ನಿಲ್ದಾಣ ಪ್ರಾಧಿಕಾರ ಒದಗಿಸಲಿದೆ. ಪರೀಕ್ಷೆಯ ಫಲಿತಾಂಶ ಗರಿಷ್ಠ 7 ಗಂಟೆಗಳೊಳಗೆ ಬರಲಿದ್ದು, ಅಲ್ಲಿಯವರೆಗೆ ಪ್ರಯಾಣಿಕರು ನಿರೀಕ್ಷಣಾ ಕೊಠಡಿಯಲ್ಲಿರಬೇಕಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭ. ಫಸಲ್ ಬಿಮಾ ಯೋಜನೆ, ಕೃಷಿ ಬೆಲೆ ಆಯೋಗ ವಿಸ್ತರಣೆಗೆ ಸಚಿವ ಸಂಪುಟ ಸಮ್ಮತಿ. ಜೆಸಿ ಮಾಧುಸ್ವಾಮಿ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಇದೇ 7ರಿಂದ ಕೇಂದ್ರ ತಂಡ ಅಧ್ಯಯನ. 4,000 ಕೋಟಿ ರೂಪಾಯಿಗೂ ಅಧಿಕ ನಷ್ಟದ ಅಂದಾಜು. ಆರ್ ಅಶೋಕ. ದೇಶದಲ್ಲಿ ಇದುವರೆಗೆ 4.5 ಕೋಟಿ ಮಂದಿಗೆ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ. ಸಕ್ರಿಯ ಪ್ರಕರಣಗಳಿಗಿಂತ ಚೇತರಿಕೆ ಪ್ರಮಾಣ ಅಧಿಕ. ಕೇಂದ್ರ ಆರೋಗ್ಯ ಸಚಿವಾಲಯ. ಜನೌಷಧಿ ಕೇಂದ್ರಗಳಿಂದ ಅಗ್ಗದ ದರದಲ್ಲಿ ಔಷಧಿ ಪೂರೈಕೆ. ಬಡ ಜನರಿಗೆ 2,500 ಕೋಟಿ ರೂಪಾಯಿ ಉಳಿತಾಯ. ಡಿವಿ ಸದಾನಂದಗೌಡ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.